ನಮಸ್ತೆ. ಗಣೇಶನ ಹಬ್ಬದ ದಿನ ಗೌರಮ್ಮ ಬಂದಿರೋದು ತುಂಬಾನೇ ಖುಷಿ ಆಯ್ತು. ಗೌರಮ್ಮ ಅಂದ್ರೆ ನನ್ನ ತಮ್ಮನ ಹೆಂಡತಿಗೆ ಪಾಪು ಆಗಿತ್ತು. ಹಂಗಾಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಅಮ್ಮ ಹೇಳಿದ್ರು ಬ್ರೇಕ್ಫಾಸ್ಟ್ ತಿಂದಿಲ್ಲ ನಾನು ಮತ್ತೆ ರವಿ, ಮಸಾಲೆ ದೋಸೆ ತಗೊಂಬ ಅಂತ. ಹಂಗಾಗಿ ಮಸಾಲೆ ದೋಸೆ ತಗೊಂಬರೋಣ ಅಂತ ಹೋದ್ವಿ. ಅಲ್ಲಿ ಕಾಫಿ ಕುಡಿಬೇಕು ಅನಿಸ್ತು ಮನೆಯವ್ರಿಗೆ. ಹಂಗಾಗಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಮಸಾಲೆ ದೋಸೆ ಪಾರ್ಸಲ್ ತಗೊಂಡು ಹೊರಟಿದೀವಿ. ಹೆಂಗಿದ್ದಾಳೆ ಸೊಸೆ ಅಂತ ಅಂದ್ರೆ, ನಮ್ ಕಡೆ ಹೇಳ್ತಾರೆ ತೊಳೆದ್ ಕೆಂಡ ಅಂತ. ಜಾಸ್ತಿ ಪುಣ್ಯ ಮಾಡಿರೋರ್ ಮನೇಲಿ ಹೆಣ್ಮಕ್ಳು ಹುಡ್ತಾರೆ ಅಂತ ಹೇಳ್ತಾರೆ. ಹಂಗಾಗಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತಂದ್ರೆ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನೋ ಅಷ್ಟು ಖುಷಿಯಾಗಿದ್ದಾಳೆ. ಖುಷಿ ಆಯ್ತು ನನಗೆ ಅವಳನ್ನ ನೋಡ್ತಾ ಇದ್ರೆ. ಇನ್ನ ಕಣ್ಣೇ ಬಿಟ್ಟಿರ್ಲಿಲ್ಲ, ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಅಂತ. ಹಂಗಾಗಿ ನಾನು ಒಂದು ನಿರ್ಧಾರನ ತಗೊಂಡಿದ್ದೀನಿ. ಅದೇನಪ್ಪಾ ಅಂತ ಅಂದ್ರೆ, ಇವಳು ಪೂರ್ತಿ ಎಜುಕೇಶನ್ ನಾನೇ ಮಾಡಿಸ್ಬೇಕು ಅಂತ ನಾನು ರಾತ್ರಿ ಯೋಚನೆ ಮಾಡಿ ನಿರ್ಧಾರನ ತಗೊಂಡಿದ್ದು. ಮನೆಯವ್ರಿಗೂ ಹೇಳ್ದೆ ನಿನ್ನಿಷ್ಟ ನೋಡು ಅಂತ ಅಂದ್ರು. ಹಂಗಾಗಿ ಅವರಪ್ಪ ಅಮ್ಮನ ಹತ್ರ ಮಾತಾಡಿ ಈ ನಿರ್ಧಾರನ ನಾನು ಅವ್ರಿಗೂ ಕೂಡ ತಿಳಿಸ್ಬೇಕಂತ ಅನ್ಕೊಂಡಿದ್ದೀನಿ. ನಂತರ ಅಲ್ಲಿಂದ ಬರ್ಬೇಕಾದ್ರೆ ನಮ್ಮ ಫೇವ್ರೇಟ್ ಹೋಟ್ಲು ನಿಸರ್ಗಕ್ಕೆ ಹೋಗಿ ಊಟ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.